ಹೌದು, ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಕರ್ನಾಟಕದ ಮೂಲಕ ಹೆಬ್ಬಾಗಿಲು ತೆಗೆದ ಧೀಮಂತ ನಾಯಕ BS ಯಡಿಯೂರಪ್ಪ. ಹೋರಾಟದ ಬದುಕನ್ನು ಕಂಡವರಿಗೆ ಅವರ ರಾಜಕೀಯ ಜೀವನದ ಪ್ರತಿ ಹೆಜ್ಜೆಗಳು ಕುತೂಹಲದ ಗಣಿಯೇ ಸರಿ. ಆದರೆ 2006ರಲ್ಲಿ ಅವರು ಮಾಡಿದ ಮ್ಯಾಜಿಕ್ ಇದೆಯಲ್ಲ, ಅದು ಮಾತ್ರ ರಾಜ್ಯ ರಾಜಕೀಯ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಹೊಸ ಅಲೆಗೆ ಕಾರಣವಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಇದು ಎಂದಿಗೂ ಸಾಧ್ಯವಿಲ್ಲ ಎಂಬ ಸಂಗತಿಯನ್ನೇ ರಾಜಕೀಯ ಕ್ರಾಂತಿ ಮೂಲಕ ಸಾಧಿಸಿ ತೋರಿಸಿದವರು ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಯಾರು ಊಹಿಸದ ರೀತಿಯಲ್ಲಿ, ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹೋರಾಟದಿಂದಲೇ ಇಡೀ ರಾಜ್ಯದ ಗದ್ದುಗೆ ಏರಬಹುದು ಅನ್ನೋದನ್ನ ಸಾಬೀತು ಮಾಡುವಲ್ಲಿ ಯಶ ಕಂಡವರು ಯಡಿಯೂರಪ್ಪ. ಇಂತಹ ಯಡಿಯೂರಪ್ಪನವರ ರಾಜಕೀಯ ಕ್ರಾಂತಿಯನ್ನೇ ಸಂದೀಪ್ ರೆಡ್ಡಿ ತಮ್ಮ ರಾಜಕೀಯದ ಪ್ರತಿ ಹೆಜ್ಜೆಯಲ್ಲೂ ಅಳವಡಿಸಿಕೊಳ್ಳುತ್ತಿದ್ದಾರೆ. ಅಭಿಮಾನೋತ್ಸವ ನಿಜಕ್ಕೂ ಈ ರೀತಿಯ ಹಲವು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪಾಜಿ ಅವರಿಗೆ ನಾವು ಮಾಡಿದಾಗ ಮಾತ್ರ ಅವರ ಋಣ ಒಂದಷ್ಟು ಅಂಶ ಮಾತಾದರೂ ತೀರಿಸ್ಕೊಳಕ್ಕಾಗುತ್ತಾ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಇವತ್ತು ಏನು ಒಂದು ಹಳೇ ಓಲ್ಡ್ ಸ್ಕೂಲ್ ಏನು ಪಾಲಿಟಿಕ್ಸ್ ಇತ್ತು ನಮ್ಮ ಕರ್ನಾಟಕದಲ್ಲಿ, ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ, ಹೊಸ ವೇಗವನ್ನು ಕೊಟ್ಟಂತಹ, ಮತ್ತು ಮತ್ತೊಂದು ಪಕ್ಷವನ್ನು ಎಲ್ಲೋ ಇಂದ ತಗೊಂಬಂದು ಒಂದು ಫೀನಿಕ್ಸ್ ಪಕ್ಷಿಯ ಹಾಗೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಪಕ್ಷಕ್ಕೆ, ಅಂದರೆ ಇಡೀ ದೇಶದಲ್ಲಿ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಪ್ರಭಾವಿಯಾಗಿದ್ದಂತಹ BJP ಪಕ್ಷವನ್ನು ಏನು ನನ್ನ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮುಖಾಂತರ ಹೆಬ್ಬಾಗಿಲನ್ನು ತೆಗೆದಂತಹ ಧೀಮಂತ ನಾಯಕ ಯಡಿಯೂರಪ್ಪ ಅವರು. ಅಂತಹ ಏನೂ ಇಲ್ಲದಂತಹ ಒಬ್ಬ ಸಾಮಾನ್ಯ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಏನು ತನ್ನ ಜೀವನವನ್ನು ಪ್ರಾರಂಭ ಮಾಡಿದಂತಹ ರಾಜಕೀಯದಲ್ಲಿ ಯಡಿಯೂರಪ್ಪಾಜಿ ಅವರು ಒಂದು ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಬಾರಿ BJP ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬರ್ತಾರೆ. ಮತ್ತು ಎಷ್ಟೋ ಸಲ ಹೇಳಬೇಕು ಅಂತಂದರೆ ಒಂದು ಏನು ಸಿಂಗಲ್ ಹ್ಯಾಂಡೆಡ್ ಆಗಿ ಒನ್ ಮ್ಯಾನ್ ಆರ್ಮಿ ಥರ ಇಡೀ ಪಕ್ಷವನ್ನು ಕಟ್ಟಿದಂತಹ ರೀತಿ ಇದೆಯಲ್ಲ, ಇಡೀ ರಾಜ್ಯವನ್ನು ಸುತ್ತುತ್ತಾ ಇದ್ದಂತಹ ರೀತಿ, ಅವರ ಏನು ನೈಜವಾದ ರೈತರ ಪರವಾಗಿದ್ದಂತಹ ಕಳಕಳಿ, ಇವುಗಳೆಲ್ಲದರ ಫಲವೇ ಇಡೀ ನಮ್ಮ ಕರ್ನಾಟಕದಲ್ಲಿ BJP ಪಕ್ಷಕ್ಕೆ ಒಂದು ಅದ್ಭುತವಾದಂತಹ ಬುನಾದಿ ಸಿಕ್ತು. ಅದರ ಮುಖಾಂತರ ಏನು ಕಾಂಗ್ರೆಸ್ ಪಕ್ಷ ಏನಿತ್ತು, ನನಗೆ ಇನ್ಯಾರೂ ಸಾಟಿಯೇ ಇಲ್ಲ ಅಂತ ಒಂದು ದುರಾಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಅವರಿಗೂ ಸಹ ಚಾಟಿ ಬೀಸಿ ಇನ್ನೊಂದು ಪಕ್ಷ ಇದೆ, ನಿಮ್ಮನ್ನು ಮಟ್ಟ ಹಾಕುವಂತಹ ಒಂದು ಪಕ್ಷ ಇದೆ ಅಂತ BJP ಪಕ್ಷದನ್ನು ಅದ್ಭುತವಾಗಿ ಕಟ್ಟಿ ತೋರಿಸಿದಂತಹ, ಬರೀ ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಅಲ್ಲ, ಅವರು ವಿರೋಧ ಪಕ್ಷದಲ್ಲಿದ್ದು ವಿಧಾನಸೌಧದಲ್ಲಿ ಅವ್ರು ಗುಡುಗಿದ್ರೆ ಇಡೀ ವಿಧಾನಸೌಧ ಅಲ್ಲಾಡುತ್ತೆ ಅನ್ನುವಂತಹ ಒಂದು ನಾಣ್ಣುಡಿ ಕೂಡ ಇದೆ. ಅಂತಹ ಧೀಮಂತ ನಾಯಕ ಯಡಿಯೂರಪ್ಪಾಜಿಯವರು. ಅಂತಹ ಒಂದು ನಾಯಕನಿಗೆ ಈ ರೀತಿಯ ಅಭಿಮಾನೋತ್ಸವ ಏನಿದೆ, ಒಂದು ಸಾಂಕೇತಿಕವಾಗಿ ಮಾಡ್ತಾ ಇರುವಂತಹ ಅಭಿಮಾನೋತ್ಸವ ಬಿಟ್ಟರೆ ಅವರ ಮೇಲಿರುವಂತಹ ಅಭಿಮಾನ, ಅದನ್ನು ನಾವು ಆ ಸಂಖ್ಯೆಗಳನ್ನು ಹೇಳೋಕ್ಕೂ ಬರೋದಿಲ್ಲ, ಅದನ್ನು ತೋರ್ಸೋಕ್ಕೂ ಆಗೋದಿಲ್ಲ. ಅಂತಹ ಒಂದು ಅದ್ಭುತ ನಾಯಕನಿಗೆ ಒಂದು ಸಣ್ಣ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಇದು ಅಂತ ನನ್ನ ಅಭಿಪ್ರಾಯ ಮೇಡಮ್. ರಾಜಕೀಯ ಜೀವನದ ಸಾರ್ಥಕ ಸುವರ್ಣ ಸಂಭ್ರಮದಲ್ಲಿರುವ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಬಿಜೆಪಿಗೆ ಮತ್ತೊಂದು ಇತಿಹಾಸ ಸೃಷ್ಟಿಸುವ ಅವಕಾಶ ಕೊಡುತ್ತಿದೆ. ಅಷ್ಟೇ ಅಲ್ಲ, ಯುವ ನಾಯಕರಿಗೆ ಹೊಸ ರೀತಿಯ ಸ್ಫೂರ್ತಿ, ಚೈತನ್ಯ ನೀಡುವುದು ಖಚಿತವಾಗಿದೆ. ಹಾಗಾಗಿಯೇ ಇಡೀ ನಾಡಿನ ಪ್ರತಿ ಸಮುದಾಯದ ಮಠಾಧೀಶರು, ಹಿರಿಯ ನಾಯಕರು, ಭವಿಷ್ಯದ ಮುಖಂಡರು ಸೇರಿದಂತೆ ಜಾತ್ಯತೀತವಾಗಿ ಅಭಿಮಾನೋತ್ಸವದ ಯಶಸ್ಸಿಗೆ ಪಣ ತೊಟ್ಟಿದ್ದಾರೆ. ರಾಜಕೀಯ ಸಾಧನೆಯ ಉತ್ತುಂಗ ಶಿಖರವೇರೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಅದಕ್ಕೆ ಶ್ರದ್ಧೆ, ಶ್ರಮ ಮತ್ತು ಹೋರಾಟ ಅನ್ನೋ 3 ಸೂತ್ರವಿದ್ದರೆ ಮಾತ್ರ ಯಡಿಯೂರಪ್ಪ ರೀತಿ ಬೆಳೆಯೋದು ಸಾಧ್ಯ. ಆದರೂ BS ಯಡಿಯೂರಪ್ಪಗೆ ಯಡಿಯೂರಪ್ಪನೇ ಸಾಟಿ.